ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. SLN ಆಸ್ಟ್ರೋಟೆಕ್. ನಾನು GK ಗುರುರಾಜ್. ಜ್ಞಾನವಂತರು ಇದೇ ಇವರ ಸಂಪತ್ತು. ಸಾಮಾನ್ಯವಾಗಿ ಎಲ್ಲರ ಮನಸ್ಸಿಗೆ ಬರುವಂತಹ ಒಂದು ಲಕ್ಷಣ ಏನು ಅಂದರೆ, ಸಂಪತ್ತು ಒಂದು ಕೂಡಲೇ ಇವರು ತುಂಬಾ ಶ್ರೀಮಂತರು ಅನ್ನೋ ಒಂದು ಭಾವನೆ ಬರುತ್ತೆ. ಈ ಭಾವನೆ ಬರೋದು ಸಹಜ. ಆದರೆ ಇವರು ಎಲ್ಲರಿಗಿಂತ ಒಂದು ರೀತಿಯಾದಂಥ ವಿಭಿನ್ನ. ಅದಕ್ಕೆ ಇವ್ರನ್ನ ಅಪರೂಪದ ಸಂಪತ್ತು ಇವರಲ್ಲಿ ಇದೆ ಅಂತ ನಾವು ಕರೆಯೋದು. ಈ ಲಕ್ಷಣಕ್ಕೆ, ಈ ರಾಶಿಗೆ ಈ ಲಕ್ಷಣವನ್ನು ನಾವು ಕರಿತೀವಿ. ಯಾವುದು ಆ ರಾಶಿ ನೋಡೋಣ, ತಿಳಿಯೋಣ ಬನ್ನಿ. ಅದೇ ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯಲ್ಲಿ ಒಂದು ವೈಶಿಷ್ಟ್ಯವಾದಂಥ ಒಂದು ಜ್ಞಾನದ ಭಂಡಾರ ಇದೆ. ಈ ಜ್ಞಾನದ ಭಂಡಾರ ಏನಪ್ಪಾ ಅಂದ್ರೆ, ಇವರಲ್ಲಿ ಒಂದು ತಿಳುವಳಿಕೆಯಿಂದ ಇನ್ನೊಬ್ಬರಿಗೆ ಎಕ್ಸ್ಪ್ಲೈನ್, ಒಂದು ವಿಚಾರ ಮಾಡಿ ಹೇಳುವಂತಹ ಒಂದು ಬಾಡಿ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಒಂದು ಡ್ರಾ ಮಾಡಿ ಕೊಡ್ತಾರೆ, ಹೀಗೆ ಮಾತಾಡಿ ಹೀಗಿರಿ ಅಂತ. ನೋಡಿ, ಕೆಲವು ರಾಶಿಗಳಿಗೆ ನಾಯಕತ್ವದ ಗುಣ ಇದೆ, ನಾಯಕನಾಗುವಂತಹ ಲಕ್ಷಣಗಳಿದೆ ಅಂತ ನಾನು ಕೆಲವು ಹೇಳಿದ್ದೆ. ಅದೇ ರೀತಿ ನಾಯಕನಾದಂಥ ವ್ಯಕ್ತಿಗೆ ಈ ನಾಯಕನಿಗೆ ಅಂದ್ರೆ ಚೀಫ್ ಮಿನಿಸ್ಟರ್ ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು, MLAಗಳಾಗಿರ್ಬೋದು, ಅಥವಾ ಇನ್ನಿತರ ಯಾರೇ ವ್ಯಕ್ತಿಗಳಾಗಿರ್ಬೋದು, ಅವರ ಬೆನ್ನಿಂದೆ ಇಂಥ ರಾಶಿಯವರು ನಿಂತಿರ್ತಾರೆ PA ಆಗಿ. ನಿಜವಾಗ್ಲೂ ಪ್ರಧಾನಮಂತ್ರಿ ಇವರೇ, ಅಥವಾ ಚೀಫ್ ಮಿನಿಸ್ಟರ್ ಇವರೇ, ಚೀಫ್ ಜಸ್ಟಿಸ್ ಇವರೇ. ಯಾಕೆ ಗೊತ್ತಾ, ಇವರು ಸ್ಕ್ರಿಪ್ಟ್ ಅಲ್ಲಿ ಚೆನ್ನಾಗಿ ನೀವು ಹೀಗೆ ಮಾತಾಡಿ, ಅವರ ಬಾಡಿ ಲ್ಯಾಂಗ್ವೇಜ್ಗೆ ಹೊಂದಾಣಿಕೆ ಆಗುವಂತಹ ರೀತಿಯಲ್ಲಿ ನೀವು ಹೀಗೆ ವರ್ತನೆ ಮಾಡಿ ಅಂತ ಒಂದು ಸಲಹೆ ಕೊಡೋದರಲ್ಲಿ ಇವರು ತುಂಬಾ ನಿಸ್ಸೀಮರು. ಅದಕ್ಕೆ ಇವ್ರನ್ನ ಅಪರೂಪವಾದಂಥ ಸಂಪತ್ತು ಇವರಲ್ಲಿ ಇದೆ ಅಂತ ಕರೆಯೋದು ಅದಕ್ಕೋಸ್ಕರನೇ. ಅದಕ್ಕೆ ಇವ್ರನ್ನ ಜ್ಞಾನವಂತರು ಅಂತ ಕರಿತೀವಿ. ಮತ್ತೆ ಇನ್ನೊಂದು ವೈಶಿಷ್ಟ್ಯ ಗುಣ ಏನಿದೆ ಗೊತ್ತಾ, ಆಕಸ್ಮಿಕವಾಗಿ ಇವರ ಸಂಪತ್ತಿನಲ್ಲಿ ಅಂದ್ರೆ ಇವರ ಜೀವನದಲ್ಲಿ ಏರುಪೇರು ಆದರೆ ಕುಗ್ಗದೇ ಇಲ್ಲ. ಅದನ್ನ ಬಹಳ ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ. ಆ ಕಷ್ಟಗಳನ್ನ, ಏನೋ ಒಂದು ರೀತಿ ಕಷ್ಟ ಬಂತು ಅಂತ ಇಟ್ಕೊಳ್ಳಿ, ಬೇರೆ ಕೆಲವೆಲ್ಲ ವ್ಯಕ್ತಿಗಳು ಇರ್ತಾರೆ, ಕೆಲವು ಪಂಗಡಗಳಂತ ಇರ್ತವೆ, ಅವರೆಲ್ಲ ಕೊರಗು ಬಿಡ್ತಾರೆ. ಏನೋ ಒಂದು ತಮ್ಮ ಜೀವನದಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ರು ಅಂತ ಇಟ್ಕೊಳ್ಳಿ, ಅದೇನೋ ಕಳ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ, ಕೊರಗು ಬಿಡ್ತಾರೆ, ನಾನು ಇದರಲ್ಲಿದ್ದೆ, ನಾನು ಹೀಗಿದ್ದೆ ಅಂತ. ಆದ್ರೆ ಇವರು ಒಂದು ವೇಳೆ ಅವರಿಗೆ ಬಂದಂತ ಒಂದು ಸಂಪತ್ತು ಆಕಸ್ಮಿಕವಾಗಿ ಇವ್ರ ಕೈ ಜಾರಿ ತಪ್ಪಿತು ಅಂತ ಇಟ್ಕೊಳ್ಳಿ, ಕೂಲ್ ಆಗಿರ್ತಾರೆ. ಏನ್ರಿ ಈ ರೀತಿ ಸಂಪತ್ತು, ಇರ್ಲಿ ಬಿಡ್ರಿ, ಏನ್ ತಪ್ಪಿದೆ, ಭಗವಂತ ಏನ್ ಕೊಟ್ಟಿದ್ದಾನ ಅದನ್ನೇ ಅನುಭವಿಸೋಣ, ಆನಂದವಾಗಿರೋಣ. ಅದಕ್ಕೆ ಇವರು ಜ್ಞಾನವಂತರು. ವಿಚಿತ್ರವಾಗಿ ಒದ್ದಾಡೋದಿಲ್ಲ, ಆನಂದವಾಗಿರ್ತಾರೆ, ಅದರಲ್ಲೇ ಒಂದು ರೀತಿಯಲ್ಲಿ ಆನಂದ ಪಡ್ತಾ ಇರ್ತಾರೆ. ಅದಕ್ಕೆ ಇವರಿಗೆ ಸಾಮಾನ್ಯವಾಗಿ ಯಾವುದೇ ರೀತಿಯಾದ ಮುಖದಲ್ಲಿ ಕಾಂತಿ ಕಳ್ಕೊಳ್ಳೋದಿಲ್ಲ. ಈ ರಾಶಿಯವರು ಒಂಥರ ತೇಜಸ್ಸಿನಿಂದ ಕೂಡಿರ್ತಾರೆ. ಅಂಥ ಒಂದು ಲಕ್ಷಣ ಇವರಲ್ಲಿ ನಾನು ಹಲವಾರು ರಾಶಿಗಳಲ್ಲಿ ನೋಡಿದ್ದೀನಿ. ಯಾವುದೇ ಸ್ಥಾನಮಾನಗಳಲ್ಲಿದ್ದು ಅಕಸ್ಮಾತ್ ಏರುಪೇರಾಗಿ ಅಕಸ್ಮಾತ್ ಕೆಳಗೆ ಬಂದ್ರು, ನಾನು ಹೀಗೆ ಇದ್ದೆ, ನಾನು ಹೀಗಾದೆ ಅಂತ ಎಲ್ಲೂ ಹೇಳ್ಕೊಂಡಿದ್ದೇ ಇಲ್ಲ. ಇನ್ನು ಉಳಿದಿದ್ದು ಹೇಳ್ಕೊಂಡಿದ್ದಂಥ ವ್ಯಕ್ತಿಗಳಿದ್ರೆ ಅವರವರ ಗ್ರಹಗಳು ಸಂಯೋಗಗಳು ಸರಿ ಇಲ್ಲದೆ ಇದ್ರೆ ಆಗ ಆ ರೀತಿ ಆಗುವಂತಹ ಗುಣಲಕ್ಷಣಗಳು ಇರುತ್ತೆ. ಆದ್ದರಿಂದ ಎಲ್ಲರಿಗೂ ಇದು ಅಪ್ಲೈ ಆಗಲ್ಲ, ತುಂಬಾ ಬಲಿಷ್ಠವಾದಂತ ಲಕ್ಷಣಗಳಿಗೆ ಇರುತ್ತೆ. ಹಾಗಾದ್ರೆ ಎಲ್ಲರಿಗೂ ಇದು ಅಪ್ಲೈ ಆಗಲ್ವಾ ಅಂದ್ರೆ, ಹಾಗಾದ್ರೆ ಜ್ಯೋತಿಷ್ಯ ಅಂದ್ರೆ ಏನು ಅಂದ್ರೆ, ಅವರವರ ಮಾಡಿದಂತ ಕರ್ಮಗಳಿಗೆ ಆ ರೀತಿ ಕೆಲವೊಂದು ಆದರೂ ಸಾಮಾನ್ಯವಾಗಿ ಧನುಸು ರಾಶಿಯಲ್ಲಿ ರಾಶಿಯನ್ನು ಪಡೆದು ಹುಟ್ಟಿದಂಥವರು ಎಂಥ ಸ್ಥಿತಿಯಲ್ಲಿ ಮೇಲಿದ್ರೂ ಸಹಿತ ಆಕಸ್ಮಿಕವಾಗಿ ಅವರು ಕೆಳಗೆ ಬಂದ್ರು, ಅಂಥವ್ರು ಗ್ರಹಗಳ ಸಂಯೋಗ ಸರಿ ಇಲ್ಲದೆ ಇದ್ದವರು ಸಹಿತ ಸ್ವಲ್ಪ ಮಟ್ಟಗಾದ್ರೆ ಇಂಥ ರಿಲೇಟೆಡ್ ಬರುವಂತ ವಾತಾವರಣದಲ್ಲಿ ಕೊರಗೋದಿಲ್ಲ, ಮರಗೋದಿಲ್ಲ, ನನಗೆ ಹೀಗಾಯ್ತು ಅಂತ ಆಲೋಚನೆ ಮಾಡಲ್ಲ. ಮತ್ತೆ ಪುನಃ ಅದಕ್ಕೆ ಶ್ರಮ ಪಟ್ಟು ಮೇಲ್ ಬಂದು ನಿಂತ್ಕೊಂಡು ನೋಡು ನಾನು ಹಿಂಗೆ ಶ್ರಮ ಪಟ್ಟೆ ಅಂತ ಅದನ್ನು ಹೇಳಲ್ಲ, ಒಳಗೆ ಗುಪ್ತ ಆಗಿ ಕುತ್ಕೊಂಡ್ಬಿಡ್ತಾರೆ.
ಇವರು ಈ ವೈಶಿಷ್ಟ್ಯವಾದಂತ ಜ್ಞಾನ ಏನು ಅಂದ್ರೆ, ಈಗ ನೋಡಿ, ಬುದ್ಧಿ ಬೇರೆ ಜ್ಞಾನ ಬೇರೆ. ಬುದ್ಧಿ ಒಂದು ಸ್ಥಿಮಿತ, ಅದರ ಜ್ಞಾನ ಅಪಾರ, ಜ್ಞಾನ ಭಂಡಾರ. ಒಂಥರ ಲೈಬ್ರರಿ ಇದ್ದಾಗ, ಲೈಬ್ರರಿ ನೀವು ಹೋದ್ರೆ ಎಷ್ಟು ಪುಸ್ತಕಗಳಿದೆ, ನೀವು ಯಾವ್ದು ಬೇಕಾದ್ರೂ ಓದ್ಬೋದು. ಪುಸ್ತಕ ಇರೋದು, ಪುಸ್ತಕ ಇದೆ ಅಂತ ತಿಳುವಳಿಕೆ ಬರೋದು ಬುದ್ಧಿ. ಪುಸ್ತಕ ಕೈ ತಗೊಂಡು ಓದೋದು ಬುದ್ಧಿ. ಆ ಪುಸ್ತಕದಲ್ಲಿರುವ ಅಕ್ಷರಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಒಳಗಡೆ ಇನ್ವಾಲ್ವ್ ಮಾಡ್ಕೊಂತಾನಲ್ಲ, ಅದು ಜ್ಞಾನ. ಒಳಗಡೆನೆ ಇಮ್ಯಾಜಿನೇಷನ್ ಒಳಗಡೆ ಹೊಟ್ಟೋಗ್ಬಿಡ್ತಾರೆ, ಮರೆತು ಬಿಡ್ತಾರೆ, ತಲ್ಲೀನರಾಗ್ಬಿಡ್ತಾರೆ. ಅದೇ ತರ ವ್ಯವಹಾರಗಳಲ್ಲೂ ಅಷ್ಟೇ, ಜ್ಞಾನ ಕರೆಕ್ಟಾಗಿ ಇದು ಹೀಗೆ ಇದೆ, ಹೀಗೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಇಂಥದ್ದಕ್ಕೆ ಹೀಗೆ ಬೇಕು, ಇದು ನೀಡಿದೆ, ಇಂಥದ್ದನ್ನು ಉಪಯೋಗಿಸೋಣ ಅಂತೇಳಿ ಅದಕ್ಕೆ ತಕ್ಕಂತೆ ವ್ಯವಹಾರಗಳು ಮಾಡ್ತಾರೆ. ಮತ್ತೆ ಯಾವುದೇ ಒಂದು ಸಮಯ ಬಂದರೂ ಸಹಿತ ಇವರು ತುಂಬಾ ತಾಳ್ಮೆಯಿಂದ ವ್ಯವಹಾರ ಮಾಡ್ತಾರೆ. ಅಷ್ಟು ಸುಲಭವಾಗಿ ಜಗಳಕ್ಕೆ ಹೋಗಲ್ಲ, ಅಥವಾ ಜಗಳ ಆಡ್ತಿದ್ದವ್ರನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಿಡಿಸ್ತಾರೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಆದ್ರೆ ಈ ಉದಾಹರಣೆ ತಗೊಳ್ಳಿ ಅಷ್ಟೇ. 2 ಹಸುಗಳು ಜಗಳ ಆಡ್ತಿರುತ್ತೆ. ಆ ಹಸುವನ್ನು ಬಿಡಿಸ್ಬೇಕು. ಒಬ್ಬ ಜ್ಞಾನ, ಒಬ್ಬ ಬುದ್ಧಿವಂತ ಬಂದ. ಆ ಬುದ್ಧಿವಂತನಿಗೆ ಇದು ಹಸು ಅಂತ ಬುದ್ಧಿ ಗೊತ್ತಿದೆ ಚೆನ್ನಾಗಿ, ಇದು ಹಸು, ಇದಕ್ಕೆ ಏನ್ ಮಾಡಬೇಕು, ಇದನ್ನ ಏನು ಅಂತ ಆಲೋಚನೆ ಮಾಡುವಂತಹ ಬುದ್ಧಿ ಇದೆ. ಆದ್ರೆ ಅದನ್ನು ಬಿಡಿಸಕ್ಕೆ ಅಂತ ಹೋದಾಗ ಅವನ ಬುದ್ಧಿಗೆ ತಕ್ಕಂತೆ ನನ್ಗೆ ಯಾಕೆ ಬೇಕು ಅಂತ ಬಿಟ್ಬಿಡ್ತಾನೆ. ಆದ್ರೆ ಈ ರಾಶಿಯವರು ಅಷ್ಟು ಸುಲಭವಾಗಿ ಬಿಡಲ್ಲ. ಇದು ಜಗಳ ಆಡ್ತಿದೆ, ಇದನ್ನ ಬಿಡಿಸ್ಬೇಕು. ಹೇಗೆ ಬಿಡಿಸ್ಬೇಕು ಅಂತ 2 ನಿಮಿಷ ಆಲೋಚನೆ ಮಾಡ್ತಾರೆ. ಇದನ್ನ ಹೀಗೆ ಬಿಡಿಸಿದ್ರೆ ಚೆನ್ನಾಗಿ ಇದನ್ನ ನಾವು ಆನಂದ ಪಡಬಹುದು. ಇದನ್ನ ಬಿಡಿಸೋಣ, ಈ ಹಸುವನ್ನು ಬಿಡಿಸೋಣ ಅಂತ ಹೇಳಿ ಏನ್ ಮಾಡ್ತಾರೆ, ಆ ಹಸುವಿಗೆ ಒಂದು ಗುಣ ಇದೆ, ಏನು ಕಂಡ್ರು ತಿನ್ನೋದು ಗುಣ. ಪ್ರಾಣಿ ಅಲ್ವಾ, ಅದಕ್ಕೆ ಆ ಗುಣ ಇರುತ್ತೆ. ತಕ್ಷಣ ಏನ್ ಮಾಡ್ತಾರೆ, ಈ ರಾಶಿಯವರು 2 ಬಾಳೆಹಣ್ಣು ತಗೊಂಡ್ಬಂದು ಹಸು ಮುಂದೆ ತೋರಿಸ್ತಾರೆ. ಹಸುಗೋಗಿ ಮುಂದೆ ಬಾಯಿಗಿಡಲ್ಲ, ಹಸುಗೆ ದೂರದಿಂದ ಹಿಂಗೆ ತೋರಿಸ್ತಾರೆ. ಗೊತ್ತು ಜ್ಞಾನವಂತರು. ತಕ್ಷಣ ಏನ್ ಮಾಡುತ್ತೆ, ಆ ಹಸು ಆ ಬಾಳೆಹಣ್ಣು ನೋಡಿ ಆ 2 ಜಗಳ ಆಡ್ತಾ ಇದ್ದಿದ್ದಂತ ಗಮನವನ್ನ ಬೇರೆ ಕಡೆ ಸೆಳೆದು ಈ ಬಾಳೆಹಣ್ಣಿನ ಕಡೆ ಗಮನ ಬರೆಸಿ ಹಾಗೇ ತೋರಿಸ್ತಾ ಆ 2 ಬಾಳೆಹಣ್ಣ ಕೊಡ್ತಾರೆ. ಅದು ತಿಂದು ಜಗಳ ಆಡಿದ್ ಮರ್ತೇ ಬಿಡುತ್ತೆ. ಅದೊಂದು ದಾರಿ, ಇದೊಂದು ದಾರಿ ಹೊಟ್ಟೋಗುತ್ತೆ. ಅಂಥ ಒಂದು ಟ್ರಿಕ್ಸ್ ಅಂದ್ರೆ ಅದನ್ನ ಸರಿಪಡಿಸುವಂತಹ ಜ್ಞಾನದಿಂದ ಈ ಕೆಲಸವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದಕ್ಕೆ ಪ್ರಧಾನಮಂತ್ರಿಗಳಿಗೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ಅಥವಾ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ, ಅಥವಾ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಇವ್ರನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿರ್ತಾರೆ. ಇವರಿಗೆ ನಾನು ಅಸಿಸ್ಟೆಂಟ್ ಆಗಿದ್ದೀನಿ ಅನ್ನೋದು ಸಹಿತ ಇವರಿಗೆ ನಾನು ತುಂಬಾ ಕಡಿಮೆ ವೃತ್ತಿಯಲ್ಲಿದ್ದೀನಿ ಅಂತ ಗಮನನೇ ಬರಲ್ಲ. ಅದಕ್ಕೆ ಜ್ಞಾನವಂತರು. ಕೆಲವರಿಗೆಲ್ಲ ನಾನು ಈ ಕೆಲಸ ಮಾಡಲ್ಲ, ನಾನು ಇದು ತುಂಬಾ ಚಿಕ್ಕದು ಅಂತ ಅನ್ನಲ್ಲ. ಬಟ್ ಪ್ರತಿಯೊಂದು ವಿಚಾರಕ್ಕೂ ನೀವಿದ್ರೆ ನಮ್ಗೊಂಥರ ಚೆನ್ನಾಗಿರುತ್ತೆ ರೀ, ನಮ್ಗೊಂದು ಬಲ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆಯಾ ಅಧಿಕಾರಿಗಳಿಗೆ ಇವರು ಸಲಹೆ ಕೊಡ್ತಾರೆ. ಇವರು ಹಿಂದ್ಗಡೆ ಸ್ಕ್ರಿಪ್ಟ್ ಬರೀತಾರೆ, ನೀವು ಹೀಗೆ ಮಾತಾಡಿ ಅಂತ ಒಂದು ಗುಣ. ಹೌದು, ನೀವು ಹಸುಗೇನು ಉದಾಹರಣೆ ಕೊಟ್ರಿ, ಮನುಷ್ಯರಿಗೆ ಹೇಗೆ ಅಂದ್ರೆ, ಮನುಷ್ಯರಿಗೆ ಬನ್ರಿ ಅಲ್ಲೊಂದ್ ಕಡೆ ಡಿನ್ನರ್ ಇದೆ, ಬನ್ರಿ ಅಲ್ಲಿ ಇವತ್ತೊಂದು ಪಾರ್ಟಿ ಇದೆ, ಇವತ್ತೊಂದು ದಿವಸ ಎಲ್ಲರೂ ಅಕ್ಕ ತಮ್ಮ ಬಂಧು ಬಳಗದವರೆಲ್ಲ ಇವತ್ತು ಬರ್ತ್ಡೇ ಇದೆ, ನೀವು ಬನ್ರಿ ಅಂತ ಹೇಳಿ ಏನೋ ಒಂದು ಸಂದರ್ಭದಿಂದ ವಾತಾವರಣವನ್ನ ತಿಳಿ ಮಾಡಿ ಅಲ್ಲಿ ಒಂದು ಡಿನ್ನರ್ಗೆ, ಅಲ್ಲಿನ ಒಂದು ಭಾಗಕ್ಕೆ, ಅಥವಾ ಒಂದು ಏನೋ ಪ್ರಶಸ್ತಿಗೂ ಅಥವಾ ಏನೋ ಒಂದು ಸ್ಥಾನ ನಿಮ್ಗೆ ತಗೊಳ್ರಿ, ನೀವು ಮಾತಾಡ್ರಿ ಅನ್ನೋ ಒಂದು ಭಾವನೆಯನ್ನ ತರಿಸಿ ಅಲ್ಲಿ ಏನ್ ನಡೀತಿದೆಯಲ್ಲ ವಾತಾವರಣ, ಅದನ್ನು ತಿಳಿ ಮಾಡುವಂತಹ ಶಕ್ತಿ, ಆಯಾ ಸಮಯಕ್ಕೆ ಆಯಾ ಕಾಲದ ಸಂದರ್ಭಕ್ಕೆ ತಕ್ಕಂತೆ ಅನುಗುಣವಾಗಿ ಇದನ್ನ ಸರಿಪಡಿಸುವಂತಹ ಜ್ಞಾನ ಇವರಲ್ಲಿ ತುಂಬಾ ಚೆನ್ನಾಗಿ ಅಡಕವಾಗಿ ಗುಪ್ತವಾಗಿ ಕೂತಿದೆ. ಅದಕ್ಕೆ ಇವ್ರನ್ನ ಜ್ಞಾನವಂತರು ಅಂತ ಕರೀತಾರೆ. ಚೆನ್ನಾಗಿ ವಿಮರ್ಶನೆ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಸುಮ್ಮನೆ ಏನು ಮಾತಾಡ್ಕೊತ ಹೋಗುದಿಲ್ಲ. ಮಾತಾಡುವಾಗ ಹಲವಾರು ರೀತಿಯಲ್ಲಿ ಅವರಿಗೆ ಸ್ಪಾಂಟೇನಿಯಸ್ ಆಗಿ ಆ ತರಂಗಗಳ ಒಳಗಡೆ ಬರ್ತಾನೆ ಇರುತ್ತದೆ. ಇದು ದೈವದತ್ತ, ಭಗವಂತ ಕೊಡಬೇಕಾಗಿರತಕ್ಕಂಥ ಒಂದು ವಿಚಾರ. ಆದ್ರಿಂದ ಇವರಲ್ಲಿ ಒಂದು ಪ್ರೊಫೆಸರ್, ಒಂದು ಲೆಕ್ಚರರ್, ಒಂದು ಅಡ್ವೈಸರ್, ಅಂಬಾಸಿಡರ್, ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಅಷ್ಟು ಜನಗಳನ್ನ ಪಿನ್ ಡ್ರಾಪ್ ಸೈಲೆಂಟ್ ಅಂತಾರಲ್ಲ,
ಅಷ್ಟು ಜನನ ಸೈಲೆನ್ಸ್ ಆಗಿರುವಂತಹ ಶಕ್ತಿ, ಮ್ಯಾಗ್ನೆಟಿಕ್ ಪವರ್, ಜ್ಞಾನದ ಪವರ್ ಇವರಲ್ಲಿದೆ. ಅಂತಹ ಒಂದು ವಿಶಿಷ್ಟವಾದಂಥ ಗುಣ ಇವರಲ್ಲಿ ಈ ಧನುಸು ರಾಶಿಯಲ್ಲಿ ನಾವು ನೋಡ್ಬೋದು. ಅನೇಕ ಶಿಷ್ಯೇಂದ್ರಗಳು ಇವರ ಬೆನ್ನಿಂದ ಇರ್ತಾರೆ. ಇಂಥ ಒಂದು ಸಾಮರ್ಥ್ಯ ಶಕ್ತಿ ಇವರಲ್ಲಿ ತುಂಬಾ ಚೆನ್ನಾಗಿ ಅಡಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶೇರ್ ಮಾಡೋದನ್ನು ಮರಿಬೇಡ್ರಿ. ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿರ್ತೀನಿ. ಏನಾದರೂ ವಿವರಣೆ ಬೇಕಾದರೆ, ಸಂಶಯ ಇದ್ದರೆ ಕರೆ ಮಾಡಿ ಅಂತ ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.